ಅತ್ತೆಯವರೇ, ಅಂತಿಮ ಫಲಿತಾಂಶವೇನಾಗಬಹುದು? ನಾವು ಸೋಲುವುದಿಲ್ಲ ಅಲ್ಲವೇ? ಮಗಳೇ, ಜಯವಿರುವವರೆಗೂ ಭಯವಿಲ್ಲ. ನಿನ್ನ ಪತಿ ಮತ್ತು ನನ್ನ ಪತಿಯ ವರಬಲ ಎಲ್ಲಿಯವರೆಗೂ ಕರೆದೊಯ್ಯುವುದೋ ನೋಡಬೇಕು. ಸದ್ಯದಲ್ಲಿ ನನ್ನ ಪತಿಯನ್ನು ನಿನ್ನ ಪತಿಯನ್ನು ಸಂಹರಿಸಲಾಗುವುದಿಲ್ಲ. ಒಂದು ತಪ್ಪಾಗುವವರೆಗೂ ಅವರು ಸುರಕ್ಷಿತವಾಗಿರುತ್ತಾರೆ. ಯಾವ ತಪ್ಪು ಅತ್ತೆಯವರೇ? ಈಗಲೇ ಅದನ್ನು ಯೋಚಿಸುವುದೇಕೆ? ಸಂದರ್ಭ ಬಂದಾಗ ಹೇಳುತ್ತೇನೆ. ನಿನ್ನ ಪತಿ ಅಂತಹ ಯಾವುದೇ ತಪ್ಪನ್ನು ಮಾಡದಿರಲಿ ಎಂದು ಪರಮೇಶ್ವರನಲ್ಲಿ ಪ್ರಾರ್ಥಿಸು. ಹಾಗೆ ಮಾಡುತ್ತೇನೆ ಅತ್ತೆಯವರೇ. ಮಂಗಳವಾಗಲಿ. ತ್ರಿಜಟೆ, ಯುದ್ಧ ನಡೆಯುತ್ತಿದೆಯೇ? ನಡೆಯುತ್ತಿದೆ ಸೀತೆ. ಆದರೆ ರಣರಂಗದಲ್ಲಿ ರಾವಣನಾಗಲಿ ಇಂದ್ರಜಿತುವಾಗಲಿ ಇಲ್ಲ. ವಾನರ ಯೋಧರು ಮತ್ತು ರಾಕ್ಷಸ ಯೋಧರ ನಡುವೆ ಯುದ್ಧ ನಡೆಯುತ್ತಿದೆ. ಇಷ್ಟರಲ್ಲೇ ರಾಕ್ಷಸ ವೀರರಲ್ಲಿ ಯಾರಾದರೂ ಯುದ್ಧಕ್ಕೆ ಇಳಿಯಬಹುದು. ರಾವಣ ಮತ್ತು ಇಂದ್ರಜಿತುವನ್ನು ಬಿಟ್ಟು ಬೇರೆ ವೀರರು ಯಾರಿದ್ದಾರೆ ತ್ರಿಜಟೆ? ಕುಂಭಕರ್ಣ ಮತ್ತು ರಾವಣನ ಇನ್ನೂ ಕೆಲವು ಪುತ್ರರಿದ್ದಾರೆ. ಆದರೆ ಅವರು ಯುದ್ಧಕ್ಕೆ ಹೋಗುತ್ತಾರೋ ಇಲ್ಲವೋ ಎಂದು ಈಗಲೇ ಹೇಳುವಂತಿಲ್ಲ. ತ್ರಿಜಟೆ, ನಿನ್ನಲ್ಲಿ ಒಂದು ವಿಷಯವನ್ನು ಮಾತನಾಡಬೇಕು. ಅದೇನೆಂದು ಹೇಳು ಸೀತೆ. ತ್ರಿಜಟೆ, ರಾಮ ಲಕ್ಷ್ಮಣರು ಎಚ್ಚರ ತಪ್ಪಿದ್ದ ಸಂದರ್ಭದಲ್ಲಿ ನಾನು ಚಿಂತಾಕ್ರಾಂತಳಾಗಿ ಕುಳಿತಿದ್ದಾಗ ಯಾರೋ ನನಗೆ ಸಾಂತ್ವನದ ಮಾತುಗಳನ್ನು ಹೇಳಿ ಹೋದರು. ಹೌದೇ? ನಾನಂತೂ ಇತ್ತ ಕಡೆ ಬಂದಿಲ್ಲ. ಬಂದರೆ ನಾನು ನಿನ್ನ ಬಳಿಗೆ ಬರುತ್ತಿದ್ದೆ. ಯಾರಿರಬಹುದು? ನನ್ನ ಮೇಲೆ ಅನುಕಂಪದ ಮಾತುಗಳನ್ನಾಡಿದ ಗುಣವಂತರು ಯಾರು? ಲಂಕೆಯಲ್ಲಿ ಅಂಥ ಗುಣವಂತರು ಯಾರಾದರೂ ಇದ್ದರೆ ಅದು ಮಹಾರಾಣಿ ಮಂಡೋದರಿಯವರು ಮತ್ತು ಯುವರಾಣಿ ಸುಲೋಚನಾ ದೇವಿಯವರು. ಮಹಾರಾಣಿಯವರು ಇತ್ತ ಕಡೆ ಬಂದಿರಲಾರರು. ಬಹುಶಃ ದೇವಿಯ ಮಂದಿರಕ್ಕೆ ಹೋಗುತ್ತಾ ಸುಲೋಚನೆಯೇ ಇತ್ತ ಕಡೆ ಬಂದಿರಬೇಕು. ಅಂದರೆ ಆ ಸುಲೋಚನೆಯೇ ಅಂಥ ಒಳ್ಳೆಯ ಮಾತುಗಳನ್ನಾಡಿದಳೆ? ಹೌದು ಸೀತೆ. ಸ್ವತಃ ಪತಿವ್ರತೆ ಆದ ಅವಳಿಗೆ ಬೇರೆ ಪತಿವ್ರತೆಯರ ಮೇಲೆ ಅಪಾರವಾದ ಪ್ರೀತಿ ಗೌರವಗಳಿವೆ. ನಿನ್ನ ಮೇಲೆ ಸಹಜವಾದ ಗೌರವ ಅಕ್ಕರೆಯಿಂದಲೇ ಅಂತ ಮಾತಾಡಿರಬೇಕು. ಎಂತಹ ವಿಪರ್ಯಾಸ! ಪತಿಯಾದವನು ತನ್ನ ವರ್ತನೆಯಿಂದ ನನ್ನ ಮನಸ್ಸಿಗೆ ಸಂಕಟವನ್ನು ಕೊಡುತ್ತಾನೆ. ಸತಿಯಾದವಳು ಸಾಂತ್ವನ ಹೇಳುತ್ತಾಳೆ. ತ್ರಿಜಟೆ, ಇದು ನಿಜವೇ ಆದರೆ ನಿಜವಾಗಲೂ ಸುಲೋಚನಾ ಮಹಾಸತಿಯೇ. ಪ್ರಣಾಮಗಳು ಮಹಾಪ್ರಭು. ದೂತ, ರಣರಂಗದಲ್ಲಿ ಏನು ನಡೆಯುತ್ತಿದೆ? ಅಲ್ಲಿನ ವಿಷಯವೇನು? ನನ್ನ ಪುತ್ರ ಇಂದ್ರಜಿತು ರಾಮ ಲಕ್ಷ್ಮಣರನ್ನು ಅಡಗಿಸುತ್ತಿರುವನೇ? ಇಲ್ಲ ಪ್ರಭು, ಇಂದ್ರಜಿತು ರಣರಂಗದಲ್ಲಿ ಇಲ್ಲ. ಏನು? ರಣರಂಗದಲ್ಲಿ ಇಲ್ಲವೇ? ಮತ್ತೆಲ್ಲಿಗೆ ಹೋಗಿದ್ದಾನೆ? ಅವರು ಯಜ್ಞಶಾಲೆಯಲ್ಲಿದ್ದಾರೆ. ಅಲ್ಲಿ ಹೋಮ ಮಾಡಿ ಬಲಿಷ್ಠವಾದ ಶಸ್ತ್ರಾಸ್ತ್ರವನ್ನು ಪಡೆಯಲು ಸಿದ್ಧರಾಗಿದ್ದಾರೆ. ಸರಿ, ನೀನೇನು ಹೊರಡು. ಅಪ್ಪಣೆ ಪ್ರಭು.
ಇಂದ್ರಜಿತುವಿನ ಯಾಗ ಯಾವಾಗ ಮುಗಿಯುತ್ತದೆ, ಅವನು ಯಾವಾಗ ರಣರಂಗಕ್ಕೆ ಹೋಗುತ್ತಾನೆ, ಅಲ್ಲಿಯವರೆಗೂ ಆ ಕಪಿ ಸೈನ್ಯವನ್ನು ತಡೆ ಹಿಡಿಯುವುದು ಹೇಗೆ? ಅವರೇನಾದರೂ ನನ್ನ ಅರಮನೆಗೆ ಲಗ್ಗೆ ಇಟ್ಟರೆ ಇಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡಕೂಡದು. ನಾನೇ ಯುದ್ಧ ಭೂಮಿಗೆ ಹೋಗಿ ಆ ಕಪಿ ಸೈನ್ಯವನ್ನು ತಡೆಯುತ್ತೇನೆ. ಬೇಡ, ನಾನು ಯುದ್ಧ ಭೂಮಿಗೆ ಹೋಗುವುದು ಬೇಡ. ಶತ್ರು ಸೈನ್ಯವನ್ನು ದಮನ ಮಾಡಲು ಇಂದ್ರಜಿತು ಸಮರ್ಥನಾಗಿದ್ದಾನೆ. ಅವನು ರಣರಂಗಕ್ಕೆ ಹೋಗುವವರೆಗೂ ಬೇರೆ ಯಾರನ್ನಾದರೂ ನಾನು ಕಳುಹಿಸಬೇಕು. ಕುಂಭಕರ್ಣನಿದ್ದಿದ್ದರೆ ನನಗೆ ಆ ಚಿಂತೆಯೇ ಇರುತ್ತಿರಲಿಲ್ಲ. ಹೌದು, ಕುಂಭಕರ್ಣನಿಲ್ಲದಿದ್ದರೇನಾಯಿತು? ಅವನ ಪುತ್ರರಿದ್ದಾರಲ್ಲ, ಕುಂಭ, ನಿಕುಂಭ. ಪ್ರಣಾಮಗಳು ದೊಡ್ಡಪ್ಪ. ಕುಂಭಕರ್ಣ ಪುತ್ರರೇ, ನಿಮ್ಮ ತಂದೆಯನ್ನು ಕೊಂದ ರಾಮನ ಮೇಲೆ ಸೇಡು ತೀರಿಸಿಕೊಳ್ಳುವುದಿಲ್ಲವೇ? ನಾವು ಸಿದ್ಧರಾಗಿದ್ದೇವೆ. ಆ ರಾಮನನ್ನು ಕೊಲ್ಲಲು ನಾವು ಕಾತುರದಿಂದ ಕಾಯುತ್ತಿದ್ದೇವೆ. ನಾವು ಅವಕಾಶಕ್ಕಾಗಿ ಕಾಯುತ್ತಿದ್ದೇವೆ. ಈಗ ಅವಕಾಶ ತಾನಾಗಿ ಬಂದಿದೆ. ನಾನು ನಿಮಗೆ ಆಜ್ಞೆ ಮಾಡುತ್ತೇನೆ. ನೀವು ಈಗಲೇ ರಣರಂಗಕ್ಕೆ ಹೋಗಿ ಆ ವಾನರ ಸೈನ್ಯವನ್ನು ಧ್ವಂಸಗೊಳಿಸಿ ರಾಮನನ್ನು ಸಂಹರಿಸಿ. ತಮ್ಮ ಅಪ್ಪಣೆಯಂತೆ ಆಗಲಿ ದೊಡ್ಡಪ್ಪ. ವಿಜಯೀ ಭವ. ವ್ಯೂಪಾಕ್ಷ, ಶೋಣಿತಾಕ್ಷ, ಅಪ್ಪಣೆ ದೊಡ್ಡಪ್ಪ. ನೀವಿಬ್ಬರು ಈಗಲೇ ರಣರಂಗಕ್ಕೆ ಹೋಗಿ ಕುಂಭ ನಿಕುಂಭರಿಗೆ ರಕ್ಷಣೆಯನ್ನು ನೀಡಿ. ಆಗಲಿ ದೊಡ್ಡಪ್ಪ.
ರಾಮಚಂದ್ರ ಪ್ರಭುವಿಗೆ ಪ್ರಣಾಮಗಳು. ಮನ್ನಿಸಬೇಕು ಪ್ರಭು, ಒಂದು ಆತಂಕದ ವಾರ್ತೆಯನ್ನು ತಂದಿದ್ದೇವೆ. ಆತಂಕದ ವಾರ್ತೆ? ಅದೇನೆಂದು ಬೇಗ ಹೇಳಿ. ರಾಕ್ಷಸ ವೀರ ಕುಂಭನಿಗೂ ನಮ್ಮ ಯುವರಾಜ ಅಂಗದನಿಗೂ ಘೋರವಾದ ಯುದ್ಧ ನಡೆಯಿತು. ಇಬ್ಬರು ಬಹಳ ಹೊತ್ತು ಸರಿಸಮನಾಗಿ ಹೋರಾಡಿದರು. ಅಂಗದ ಆ ಕುಂಭನಿಗೆ ಬಲವಾದ ಪೆಟ್ಟುಗಳನ್ನೇ ಕೊಟ್ಟ. ಆದರೂ ಕಡೆಗೆ ಕುಂಭನ ಪೆಟ್ಟಿನಿಂದ ಅಂಗದ ರಣರಂಗದಲ್ಲೇ ಪ್ರಜ್ಞಾಹೀನನಾಗಿ ಬಿದ್ದು ಬಿಟ್ಟ ಪ್ರಭು. ನಮ್ಮ ಯುವರಾಜ ಅಂಗದ ಪ್ರಜ್ಞಾಹೀನನಾಗಿ ಬಿದ್ದಾನೆ. ಮಿತ್ರ ಸುಗ್ರೀವ, ಜಾಂಬವಂತ, ಹನುಮಂತ, ನೀವೆಲ್ಲರೂ ಅಂಗದನ ನೆರವಿಗೆ ಧಾವಿಸಿ ಹೋಗಿ. ಕುಂಭನ ಕಾಟದಿಂದ ನಮ್ಮ ವಾನರ ಸೈನ್ಯವನ್ನು ಬೇಗ ಮುಕ್ತಗೊಳಿಸಿ. ಹಾಗೆ ಆಗಲಿ ರಾಮಚಂದ್ರ. ಈ ಕೂಡಲ ರಣರಂಗಕ್ಕೆ ಹೋಗಿ ಅಂಗದನನ್ನು ರಕ್ಷಿಸುತ್ತೇನೆ. ಅಂಗದನ ರಕ್ಷಣೆಯ ಜೊತೆಗೆ ಕುಂಭನ ಸಂಹಾರವೂ ನಡೆಯಬೇಕು. ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.